ನಮಸ್ಕಾರ ರೀ ನಮ್ಮ ಸಾವುಕಾರ ಮಂದಿಗೆ ಎಲ್ಲರಿಗೂ. ನಾವಿವತ್ತು ಹೊಂಟೇವಿ. ಯಾವ ಕಡೆ ಹೊಂಟೇನೋ ಅಂದಂಗೆ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಹಂಗೆ ಮಷ್ಕಿರೆ ಮಾಡಿದೆ. ವೆಲ್ಕಮ್ ಟು ದ ಕಪಲ್ 19 ವ್ಲಾಗ್ ಗೈಸ್. ಇವತ್ತು ಹೊಂಟೇವಿ ಒಂದು ಫೇಮಸ್ ಗುಡಿಗೆ. ಅದು ಯಾವ ಗುಡಿ ಅಂಥೇಳಿ ನೀವು ನೋಡ್ಬೇಕಂತಂದ್ರೆ ಕಂಪ್ಲೀಟ್ ವ್ಲಾಗ್ ಮುಗಿ ಮಟ್ಟ ನಮ್ಮ ಜೊತೆ ಇರಿ, ಗೊತ್ತಾಗತ್ತೆ ನಿಮಗೂ. ನಮ್ಮ ಲೀಸಾ ಜೊತೆ ನಾವು ಹೋಗೋದು 89 ಅಷ್ಟೇ, ಜಾಸ್ತಿ ಸ್ಪೀಡು ಹೋಗಂಗಿಲ್ಲ. ಯಾಕಂದ್ರೆ ಜಾಸ್ತಿ ಸ್ಪೀಡ್ ಹೋದ್ವಿ ಅಂತಂದ್ರೆ ಲೀಸಾ ಯಮರಾಜಿಗೆ ಟಿಕೆಟ್ ಕೊಟ್ಟು ನಮಗೆ ಡೈರೆಕ್ಟ್ ಮೋಸ ಮಾಡಿಬಿಡ್ತಾಳೆ. ಪದ್ಧಸರಿ ಹೆಲ್ಮೆಟ್ ಹಾಕ್ಕೊಂಡೆ ನೋಡು. ಇವ ನಮ್ಮಣ್ಣೊಬ್ಬ ಎಲ್ಲೋ ಅವನು ಪದ್ಧಸರಿ ಜಾಕೆಟ್ ಹೆಲ್ಮೆಟ್ ಎಲ್ಲ ಹಾಕೊಂಬಂದ್ಬಿಟ್ಟ. ನನಗೆ ಥಂಡಿ ಇರ್ತಿದ್ದಲ್ಲ ಸ್ವಲ್ಪ ಬೆಳಗ್ಗೆ, ಮಳೆ ಒಂದು. ಆಮೇಲೆ ಈಗಿನೂ ಹೆಲ್ಮೆಟ್ ಬೇಡ, ಅದು ಬೇಡ, ಇದು ಬೇಡ ಅನ್ಕೊಂಡು ಕುಂತಿಲ್ಲ. ಹೆಲ್ಮೆಟ್ ಹಾಕಿಸಿ ಕರ್ಕೊಂಡು ಬಂದಿಲ್ಲ ಲಾಸ್ಟಿಗೆ. ಈಗ ನೋಡಿ ಆರಾಮ್ ಕುಂತಾಳೆ. ಆ ಗಾಳಿಗೆ ಎಲ್ಲ ಮಾತಾಡಿದ್ದು ಕೇಳಂಗಿಲ್ಲ, ಏನಿಲ್ಲ. ಕೇಳೋಳ ಗಾಳಿ ಬಂದು ನೆಗಡಿ ಸ್ಟಾರ್ಟ್. ನಾನು ನೋಡಿಲ್ಲ, ಫುಲ್ ಜ್ಯೂಸ್ನಾಗ ಇರ್ತಾನೆ ಅಣ್ಣ. ಯಾವಾಗಿದ್ದರು ಎನಿ ಟೈಮ್ ಜ್ಯೂಸ್ನಾಗ ಇರ್ತಾನೆ. ಲೈಟಾಗಿ ಮಳೆ ಆಗೈತೆ ಅನಿಸ್ತಿದ್ದಿಲ್ಲ, ಹೋಗೈತೆ ಆಲ್ರೆಡಿ. ಇರಲಿ, ನಡೀತೈತಿ. ಅದು ಒಂದು ಸ್ವಲ್ಪ ಚಲೋನ. ಈಗ ಒಂದು 5 ಮಿನಿಟ್ಸ್ ರೆಸ್ಟಿಗೆ. ಯಾಕಂದರೆ ಎರಡೂ ಗುಡ್ಡ ಕೆಳಗೆ ಮಾತಾಡಕತ್ತಾವೆ ಕಂಟಿನ್ಯೂ. 70-75 ಕಿಲೋಮೀಟ್ರ್ ಹೊಡ್ಕೊಂಡು ಬಂದೆವು ಗಾಡಿಗೆ. ಸ್ವಲ್ಪ ಅದ್ರ ಬೇಕಲ್ಲ ಮತ್ತು ರೆಸ್ಟ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಈಗ ವಿಡಿಯೋ ಮಾಡ್ಕೊಂತ ಅಣ್ಣಂದು ರೈಸ್ ತೆಗೆದ್ಬಿಟ್ಟು ನೋಡಿಲ್ಲ, ಸಿಕ್ಕೊಂಬಿಟ್ಟ. ಬ್ಯಾಡ ಅಂತಂದ್ರೆ ವಿಡಿಯೋ ಮಾಡ್ಕೊಂಬಿಟ್ಟಾಳೆ. ನಮ್ಮ ಅಣ್ಣಗೆ ಹೇಳಿದ್ದೆ, ಬ್ಯಾಸ್ ಆಗ್ತೈತೆ ಅಣ್ಣ, ಒಬ್ಬನೇ ಇರ್ತೀವಿ ಗಾಡಿಯಾಗೆ, ಹೆಡ್ಫೋನ್ ತೊಗೊಂಬ ಅಂತೇಳಿ ತೊಗೊಂಬಂದಾನ. ಕರೆ ಹೊಂಟಾನ 80 ಹೋಗೋಣ ಅಂತೇಳಿ 100 ಹೊಡ್ಯಾಕತ್ಬಿಟ್ಟಾನ. ಅದು ಯಾವ ಸಾಂಗ್ ಕೇಳತ್ತಾನೋ ಯಾರಿಗೆ ಗೊತ್ತು. ಚಲೋ ಸಾಂಗ ಕೇಳತ್ತೇಳ. ಹೆಡ್ಫೋನ್ ಹಾಕ್ಕೊಂಡೇ ಬಿಟ್ಟೇನೆ ಎರಡು. ಓಕೆ, ನಡಿ ಅಣ್ಣ ಹೋಗೋಣ. ಇನ್ನೇನು ಮತ್ತು ನಮ್ಮದು ಕೇಳಂಗಿಲ್ಲ, ಮಾತಾಡಿದ್ರು ಸುಮ್ಮ ಮುಚ್ಕೊಂಡು ಹೋಗೋದೇ ಚಲೋ. ನಾವು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಏನೇ ಹೇಳ್ರಿ, 2 ವೀಲರ್ನ ಹೋಗೋ ಮಜಾನ ಬೇರೆ. ಅದು ಟ್ರಿಪ್ ಮೆಮೊರೇಬಲ್, ನೆನಪುಳಿಯುವಂಥ ಟ್ರಿಪ್ ಇರ್ತೈತೆ ನೋಡ್ರಿ ಯಾವಾಗಿದ್ರು. ಅಂತೂ ಸ್ವಲ್ಪ ಸನಿಪ್ ಬಂದೇವೆ ಈಗ ಆಲ್ರೆಡಿ. ಅಡ್ಡಿ ಇಲ್ಲ, ಒಂದು ರೇಂಜಿಗೆ ಹೊಡ್ಕೊಂಡು ಬಂದರು. ಸ್ವಲ್ಪ ಜಲ್ದಿನ ಬಂದೇವೆ ಹಂಗೆ ನೋಡಿದ್ರೆ. ಅದು ಈ ಟೈಮಿಗೆ ಟ್ರಾಫಿಕ್ ಒಂದು ಇರೋಂಗಿಲ್ಲ, ಏನಿಲ್ಲ, ಮೇನ್ ಹೈವೇ. ಇಲ್ಲೇ ಎಲ್ಲರೂ ನೋಡ್ತೀವಿ. ಸ್ವಲ್ಪ ನಾಷ್ಟ ಮಾಡಿ ಒಂದು 15-20 ನಿಮಿಷ ಆದಮೇಲೆ ಇಲ್ಲಿಂದ ಬಿಡೋದು. ಈಗ ಮತ್ತೆ 1 hour later ನಾಷ್ಟ ಮಾಡಿ ಮತ್ತು ಗಾಡಿ ಹತ್ತೇವೆ ನೋಡ್ರಿ. ಇಲ್ಲೇ ನಾವು ಸ್ಲೋ ಹೊಡ್ಯಾತೇವೆ ಗಾಡಿ. ಯಾಕಂದ್ರೆ ಈ ಪ್ರಕೃತಿ ನೋಡಿದ್ರೆ ಇಲ್ಲೇನು ಗಾಡಿ ಜೋರು ಹೊಡಿಬೇಕು ಅನ್ಸಂಗಿಲ್ಲ. ಅತ್ತಾಗು ಇತ್ತಾಗು ಎರಡೂ ಸೈಡ್ ಗ್ರೀನ್ ಏನೋ ಒಂದು ಫೀಲ್ ಬರುತ್ತೆ ನೋಡಿ. ಪ್ರಕೃತಿ ನಡಕ್ಕೆ ನಾವು ಬೈಕ್ ತೊಗೊಂಡು ಹೊಂಟಿದ್ದೆ, ಅದ ಒಂದು ಮಜಾ. ನಮ್ಮ ಅಣ್ಣನೂ ಅನ್ಕೊಳತಿರ್ಬೇಕು ಅನಿಸ್ತೈತಿ. ಯಾಕಂದ್ರೆ ನಾವು ಸ್ಲೋ ಹೊಡ್ಯಾಕತ್ತಾನೆ, ನನಗೂ ಭಯತಿರ್ಬೇಕು. ಯಾಕೆ ಸ್ಲೋ ಹೊಡ್ಯಾಕತ್ತಾನಪ್ಪ ಗಾಡಿ ಅಂತೇಳಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಏನನ್ರಿ ಸೀನ್ರಿ ಏನ್ರಿ ಭಾರಿ ಐದು ನೋಡ್ರಿಪ್ಪ ಈ ಸೈಡ್ ಅಂತರು. ಹಿಂಗೆ ಮುಂದೆ ಹೋಗ್ತೀವಿ, ಮುಂದೊಂದು ರೋಡ್ ಕಾಣತೈತಿ, ಮಸ್ತ್ ಕಾಣತೈತಿ. ಫೀಲು ಹಂಗೆ ಕೊಡ್ತೈತಿ ನೋಡ್ರಿ. ರೋಡ್ ಭಾರಿ ರೋಡ್ ಐತಿ.
ಅಂತೂ ಇಂತೂ ಬಂದ್ವಿ. ಭಾಳ ಏನು ದೂರ ಇಲ್ಲ, ಇನ್ನೊಂದು 2 ನಿಮಿಷ ಒಳಗೆ ನಿಮ್ಮೆಲ್ಲ ಸಾವ್ಕಾರ ಮಂದಿಗೂ ಗುಡಿ ಕಾಣ್ತೈತಿ ನೋಡ್ರಿ. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ. ಗೊತ್ತಾತಲ್ರಿ, ಈಗ ನಾವು ಬಂದಿದ್ದ ಹನುಮಂತನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ಗೊತ್ತಾಯ್ತು ಅನ್ಸುತ್ತೆ, ಇವಾಗಲೇ ಅದು ವಿಡಿಯೋ ನೋಡೇನೆ ಗೊತ್ತಾಗಿರ್ತೈತೆ ನಿಮ್ಗೆ. ಈಗ ಸ್ಟಾರ್ಟ್ ಮಾಡ್ಯಾವ ನಾವು ಮೆಟ್ಲ ಹತ್ತಕ್ಕೆ. ಪ್ರತಿ ಮೆಟ್ಲಕ್ಕೂ ಜೈ ಶ್ರೀರಾಮ್ ಅನ್ಕೊಂತ ಮನಸ್ಸಿನಾಗ ಅನ್ಕೊಂತ ನೀವು ಹೋದೆ ಅಂದ್ರೆ ನಿಮ್ಗೆ ಹತ್ತಿದ್ದು ಗೊತ್ತಾಗಲ್ಲ. 575 ಮೆಟ್ಲಾನು 5 ಮೆಟ್ಲ ಇದ್ದಂಗೆ ನಿಮಗೆ. ಅದು ಹನುಮಂತಂದು ಪವರ ಅಷ್ಟೇ. ಅದನ್ನ ಅನ್ಕೊಂತ ಹೋದ್ರೆ ನಿಮ್ಗೆ ಏನೇನೂ ಆಗೋಲ್ಲ, ಅಷ್ಟು ನೀಟಾಗಿ ಹತ್ತಿರಿ ನೀವು ಮೆಟ್ಲ. ಎಲ್ಲ ದರ್ಶನನೂ ಚಲೋ ಆಯಿತು, ಎಲ್ಲ ಚಲೋ ಆಯಿತು. ಪ್ರಸಾದ ಇತ್ತು, ಪ್ರಸಾದ ತಿಂದ್ವಿ. ತಿಂದು ಸೀನ್ರಿ ನೋಡಾತಿದ್ವಿ, ಜಸ್ಟ್ ಪೀಸ್ ಐತೆ ನೋಡಿ, ಮಸ್ತ್ ನೋಡಿ. ಗುಡ್ಡದ ಮ್ಯಾಗ ಸೀನ್ರಿ ಭಾಳ ಚಲೋ ಆಯಿತು, ಭಾಳ ಲೈಕ್ ಆಯ್ತು ನಂಗಂತೂ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣಂತ. ಇದು ನಮ್ದು ಮಾಡಿದ್ದು ಫಸ್ಟ್ ವ್ಲಾಗ್. ಅಕಸ್ಮಾತ್ ಏನಾದರೂ ತಪ್ಪಾಗಿತ್ತಂದ್ರೆ ಕ್ಷಮಿಸ್ಬಿಡ್ರಪ್ಪ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಿದ್ರೂ ಇರಬೇಕು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ಮತ್ತು ಜಲ್ದಿ ಸಿಗೋಣಂತ. ನಮ್ದು ಶಾರ್ಟ್ ವಿಡಿಯೋನ್ಕೆ ಕಂಟಿನ್ಯೂ ಇದ್ದೇ ಇರ್ತಾವೆ, ಲಾಂಗ್ ವಿಡಿಯೋ ಸ್ವಲ್ಪ ಕಮ್ಮಿ. ಇನ್ಮೇಲೆ ಟ್ರೈ ಮಾಡ್ತೀವಿ ನಿಮ್ಮ ಸಪೋರ್ಟಿಂಗ್ ನೋಡಿ. ನೀವು ಹೆಂಗೆ ಸಪೋರ್ಟ್ ಮಾಡ್ತೀರಿ ನಾವು ಬ್ಲಾಗ್ ಮಾಡ್ಕೊತ ಹೋಗ್ತೀವಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತೆ ಸಿಗೋಣಂತ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಅಷ್ಟೇ.